ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಆಲೂ ಕುರ್ಮ ಮಾಡಿ ತೋರಿಸ್ತೀನಿ ನೋಡಿ. ಆಲೂ ಕುರ್ಮ ಮಾಡೋಕ್ಕೆ ಟೊಮೊಟೊನೂ ಬೇಡ, ಹುಣಸೆಹಣ್ಣು ಹುಳಿನೂ ಬೇಡ, ಮೊಸರು ಒಂದಿದ್ರೆ ಸಾಕು, ಸೂಪರಾಗಿ ಆಗುತ್ತೆ. ಈ ಆಲೂ ಕುರ್ಮ ಮಾಡೋದು ಹೇಗಂತೆ ನಾನು ತೋರಿಸ್ತೀನಿ. ಆಲೂ ಕುರ್ಮ ಮಾಡೋಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ. ನೋಡಿ, ನಾನು ಒಂದೆರಡು ಆಲೂಗಡ್ಡೆ, ಒಂದು ಬಟ್ಲು ಚಿಕ್ಕ ಬಟ್ಲು, ಒಂದು ಬಟ್ಲು ಬಟಾಣಿ ಎರಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಏನು ಒಗ್ಗರಣೆ ಹಾಕೋದಂತ ನೋಡೋಣ. ನೋಡಿ, ಒಂದು ದೊಡ್ಡ ಎಲೆ ಪಲಾವ್ ಎಲೆ, ಒಂದೆರಡು ಲವಂಗು, ಎರಡು ಚಕ್ಕೆ, ಒಂದು ಏಲಕ್ಕಿ, ಎರಡು ಹಸಿಮೆಣಸಿನ್ಕಾಯಿ, ಒಂದು ದಪ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ನೋಡಿ, ಚಿಲ್ಲಿ ಪೌಡ್ರ್ ಒಂದು ಸ್ಪೂನು, ಗರಂ ಮಸಾಲ ಒಂದು ಸ್ಪೂನು, ಧನಿಯಾ ಪುಡಿ ಒಂದು ಸ್ಪೂನು, ಅರ್ಧ ಸ್ಪೂನು ಅರಿಶಿನ ಪುಡಿ. ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಇವತ್ತು ಸ್ಪೆಷಲ್ ಏನಂದರೆ ಮಣ್ಣಿಂದು ಬಾಣಲೆ ಇಟ್ಕೊಂಡಿದ್ದೀನಿ. ಮಣ್ಣಿನ ಬಾಣಲೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಅದಕ್ಕೆ ನೀವು ಈ ಥರ ಮಣ್ಣಿನ ಬಾಣಲೆ ತಂದು ಒಂದು ಸತಿ ಮಾಡಿ ಅದ್ರ ಟೇಸ್ಟ್ ಮಾಡಿ ನೋಡಿ, ಹೇಗಿರುತ್ತಂತೆ ಗೊತ್ತಾಗುತ್ತೆ. ಇವಾಗ ನಾನು ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುರ್ಮಗೆ ಎಣ್ಣೆ ಜಾಸ್ತಿ ಇರಬೇಕು, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, 3-4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಸಾಸಿವೆ, ಸ್ವಲ್ಪ ಜೀರಿಗೆ. ನೋಡಿ, ಇದು ಎಲೆ ದೊಡ್ಡದಿರೋದಕ್ಕೆ ನಾನು 2 ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಚಕ್ಕೆ, ಏಲಕ್ಕಿ, ಒಂದು 2-3 ಪೀಸು ಲವಂಗ. ಈ ಥರ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ವ, ಅದನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇವಾಗ ನಾನು ಸ್ವಲ್ಪ ನೋಡಿ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಕರಿಬೇವು ಡೈರೆಕ್ಟಾಗಿ ಎಣ್ಣೆಲಿ ಹಾಕಿದರೆ ಎಣ್ಣೆ ತುಂಬ ಚಟಪಟ ಅಂತ ಸಿಡಿಯುತ್ತೆ. ಅದಕ್ಕೆ ಫಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡ ನಂತರ ನೀವು ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ಕಲರ್ ಬರಲಿ ಈರುಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ, ಅದನ್ನ ಹಾಕ್ಕೋಬೇಕು. ನಿಮ್ಗೇನಾರ ಟೈಮ್ ಇಲ್ಲಪ್ಪ ಯಾವಾಗ ನೋಡೋದು ಅನಿಸಿದರೆ 1.5 ಸ್ಪೀಡಲ್ಲಿ ಇಟ್ಕೊಂಡು ನೀವು ನೋಡ್ಕೋಬೋದು, ಬೇಗನೆ ಆಗುತ್ತೆ ನಿಮಗೆ ಟೈಮ್ ಇಲ್ಲ ಅಂದರೆ. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ವ, ಸ್ವಲ್ಪ ಹಸಿ ವಾಸನೆ ಹೋಗುತ್ತಿದ್ದು. ಇದು ಹೋದ ನಂತರ ಇವಾಗ ನಾವು ಖಾರದ ಪುಡಿ ಇದೆಲ್ಲ ತೊಗೊಂಡಿದ್ದೀವಲ್ವ, ಇದನ್ನ ಹಾಕ್ತೀವಿ. ಇವಾಗ ನಾವು ಆವಾಗಲೇ ಚಿಲ್ಲಿ ಪೌಡ್ರು, ಧನಿಯಾ, ಗರಂ ಮಸಾಲ, ಅರಿಶಿನ ಪುಡಿ ತೊಗೊಂಡಿದ್ದೀವಲ್ವ, ಅದನ್ನ ಇವಾಗ ನಾನು ಹಾಕ್ತಾಯಿದ್ದೀನಿ. ಫುಲ್ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ಟೊಮೊಟೊ ಹಾಕಬೇಡಿ. ಟೊಮೊಟೊ ಹಾಕಿಲ್ಲ ಅಂತ ನಾವು ಮೊಸರು ಹಾಕ್ತೀವಿ, ಟೊಮೊಟೊ ಹಾಕೋ ಅವಶ್ಯಕತೆ ಇರಲ್ಲ. ಮೊಸರು ಹಾಕಿ ಒಂದು ಸತಿ ಆಲೂ ಕುರ್ಮ ಮಾಡಿ ನೋಡಿ ಹೇಗಿರುತ್ತೆ ಅಂತ, ಸೂಪರಾಗಿರುತ್ತೆ. ನಾನು ಇದರಲ್ಲೇ ವೆರೈಟಿಯಾಗಿ ನಾನು ಆಲೂ ಕುರ್ಮ ನಿಮಗೆ ಮಾಡಿ ತೋರಿಸ್ತಾ ಇರ್ತೀನಿ. ಇವಾಗ ಇದನ್ನೊಂದು ಸತಿ ನೀವು ಟ್ರೈ ಮಾಡಿ, ಅದ್ರ ಟೇಸ್ಟು ನೋಡಿ. ಇವಾಗ ಫ್ರೈ ಆಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿಕೊಂಡು ಹಾಕ್ಕೋಬೋದು. ಇದನ್ನು ನೀವು ಬೇಕಾದ್ರೆ ಮ್ಯಾಶ್ ಮಾಡಿ ಹಾಕ್ಬೋದು, ಇದೇ ಥರನೂ ಹಾಕ್ಬೋದು. ನಾನಿವಾಗ ಸ್ವಲ್ಪ ಇದನ್ನು ಕೈಯಿಂದ ಹಿಂಗೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ಮಾಡಬಾರ್ದು, ಒಂದೆರಡು 2-3 ಈ ಥರ ನೀವು ಮ್ಯಾಶ್ ಮಾಡ್ಕೊಳ್ಳಿ, ಅಂದರೆ ಟೇಸ್ಟ್ ಇರಲ್ಲ. ಇಷ್ಟೇ ಮಾಡ್ಕೊಂಬಿಟ್ಟು ನೀವು ಈ ಥರ ಹಾಕ್ಕೋಬೋದು. ಈ ಆಲೂ ಕುರ್ಮ ತಿಂದು ನೋಡಿ ನೀವು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತಿಂದ ನಂತರ ನಮಗೆ ಕಮೆಂಟ್ ಮೂಲಕ ನೀವು ಹೇಳ್ಬೋದು. ಈ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಈ ಥರ ತಿರುಗೋಣ. ಇವಾಗ ನಾನು ಇದಕ್ಕೆ ಮೊಸರು ಹಾಕ್ತೀನಿ ನೋಡಿ. ನಾನು ಮೊಸರು ಹೇಳಿದ್ನಲ್ವ, ನೀವು ಟೊಮೊಟೊ ಹಾಕೋ ಅವಶ್ಯಕತೆ ಇರಲ್ಲ. ನಾವು ಇವಾಗ ಮೊಸರು ಹಾಕ್ತಾಯಿದ್ದೀವಿ. ಮೊಸರು ಹಾಕಿದರೆ ಅದು ರುಚಿನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಬಟಾಣಿ, ಆಲೂಗಡ್ಡೆ ನಾವು ಬೇಯಿಸಿರ್ತೀವಿ. ಜಾಸ್ತಿ ಕುದಿಸೋದೇನು ಬೇಡ, ಒಂದು ಕುದಿ ಬಂದರೆ ಸಾಕು. ಇವಾಗ ನಮಗೆ ಎಷ್ಟು ಬೇಕು, ತೆಳ್ಳಗೆ ಬೇಕು, ಗಟ್ಟಿಗೆ ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕು. ನೋಡಿ, ಇಷ್ಟು ನಾನು ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಯಾಕಂದರೆ ಚಪಾತಿಗೆ, ದೋಸೆಗೆ, ಪೂರಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಖಾರ ಉಪ್ಪು ನೋಡಿಬಿಟ್ಟು ಒಂದು 2 ನಿಮಿಷ ಇದು ಕುದಿ ಬರಲಿ, ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ತೋರಿಸ್ತೀನಿ. ಇವಾಗ ನಾವು ಮುಚ್ಚೋಣ. ನೋಡಿ, ಕುದೀತಾ ಇದೆ.
ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಒಂದ್ಸತಿ ಹೀಗೆ ತಿರುಗಿಬಿಡೋಣ. ನೋಡಿ ಹೇಗಾಗಿದೆ ಅಂತ. ಆಲೂ ಕುರ್ಮ ಸೂಪರಾಗಿರುತ್ತೆ. ಇದಕ್ಕೇನು ಟೊಮೊಟೊ ಬೇಡ, ಏನು ಬೇಡ, ಹುಣಸೆಹಣ್ಣು ಬೇಡ. ಅವೆರಡೂ ಇಲ್ಲ ಅಂದರೂ ನಾವು ಆಲೂ ಕುರ್ಮ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೀವು ನೋಡಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ನೋಡಿ ನಾನು ಆಲೂ ಕುರ್ಮ ಮಾಡೋದು ಆಗಿದೆ. ಈ ಆಲೂ ಕುರ್ಮ ಹೇಗೆ ಮಾಡೋದಂತ ನೀವೇ ನೋಡ್ಕೊಂಡಿದ್ದೀರಾ. ಇದಕ್ಕೆ ಹುಣಸೆ ಹಣ್ಣು ಬೇಡ, ಟೊಮೊಟೊನು ಬೇಡ, ಮೊಸರು ಹಾಕಿ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ಇನ್ನು ನಾನು ಇದರಲ್ಲಿ ವೆರೈಟಿಯಾಗಿ ತೋರಿಸ್ತೀನಿ. ಈ ಆಲೂ ಕುರ್ಮ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.